ಓ ಶಾ ಕೇವ್ ಶಾ ಇದು ಲುಕ್ ಅಟ್ ದ ಪ್ಲೇಸ್ ಗೈಸ್. ಒಂದು ಕೇವ್ ಡಿನ್ನರ್ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀವಿ ವಯನಾಡಲ್ಲಿ. ಈ ಕಲ್ ಮೇಲೆ ಈ ಬೆಟ್ಟ ನಿಂತಿರೋದು. ಸ್ಟೆಪ್ಸ್ ಹತ್ತಿದ್ರಪ್ಪ. ಕರ್ನಾಟಕ, ಕೇರಳ, ತಮಿಳ್ನಾಡು. ನೋಡಿ ಗೈಸ್ ಎಷ್ಟು ಕ್ರೀಪಿ ಜಾಗ ಇದ್ದಂಗಿದೆ. ನಮ್ಮ ಅಮ್ಮ ಚಿಕ್ಕ ವಯಸ್ಸಲ್ಲಿ ಕೇವಲ್ ಇದ್ದಿದ್ದು ಅಂತೆ. ಏನೋ ಬಿದ್ಬಿಟ್ಟೇನೋ. Okay, let's go. ಗೈಸ್ ರೋಡ್ ನೋಡಿ ಹೆಂಗಿದೆ, ಎಷ್ಟು ಕತ್ಲಿದೆ. ಪಾಪ Who is the farm? Hi, so welcome back to my new vlog. Guys, ಇವತ್ತು ನಾವು ಒಂದು ಕೇವ್ ಡಿನ್ನರ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದೀವಿ ವಯನಾಡಲ್ಲಿ. ಕೇವ್ ಒಳಗೆ ಅಂದರೆ ಗುಹೆ ಒಳಗೆ ಡಿನ್ನರ್ ಹೇಗಿರುತ್ತೆ ಅಂತ ಟ್ರೈ ಮಾಡೋಣ. ಅದ್ರ ಕೇವ್ ಎಕ್ಸ್ಪೀರಿಯನ್ಸ್ ನನಗೆ ಯಾವತ್ತೂ ಮಾಡಿಲ್ಲ, ಬಟ್ ಎಷ್ಟು ಕತ್ಲು ಇದೆ ಜಾಗ. ಗೈಸ್ ಇಲ್ಲಿ ನೋಡಿ ಮೇಲೆ ಹೋಗ್ತಾ ಇದ್ದೀವಿ ಎಲ್ಲ. ನಮ್ಮ ಅಮ್ಮ ಹತ್ತೋ ಕಷ್ಟ ನೋಡಿ. ಹಾಂ ನೋಡಿ ಹೆಂಗೆ ಒದ್ದಾಡ್ತವ್ರು ನಮ್ಮ ಅಮ್ಮ. ಅದು ನೋಡು ಹೆಂಗಿದೆ ಅದು. ನೋಡಿ ಹೆಂಗಿದೆ, ಸ್ಲ್ಯಾಂಟ್ ಆಗಿದೆ. ಏನವ್ರೆ ನೀವು ನಿಮ್ಮ ವಯಸ್ಸಲ್ಲಿ ಜಾಸ್ತಿ ಟ್ರಿಪ್ಸ್ ಹೋಗಿಲ್ಲ ಅಲ್ವಾ? ಕಮ್ಮಿ ಅಲ್ವಾ? ಈಗ ಹೆಂಗಾಗಿರೋರ್ಗೆ ಏನು ಹೇಳ್ತೀರಾ? ಜಾಸ್ತಿ ಟ್ರಿಪ್ಸ್ಗೆ ಹೋಗಕ್ಕೆ ಹೇಳ್ತೀರಾ? ಇವಾಗ ನಿಮ್ಗೆ ಹೋಗಕ್ಕೆ ಕಷ್ಟ ಆಗುತ್ತೆ, ಹತ್ತಕ್ಕೆ ಕಷ್ಟ ಆಗುತ್ತೆ. 100% ಹೇಳೋದೇನು ಗೊತ್ತಾ, ಲೈಫಲ್ಲಿ ನಿಜವಾಗ್ಲೂ ಹೋಗಿ ಸುತ್ತಿ ನಾವು ಗಟ್ಟಿ ಇದ್ದಾಗೆ ಎಲ್ಲ ಸುತ್ತಬೇಕು. ನೋಡಿ ಇವಾಗ ಆದ್ರೆ ನನಗೆ ಅಯ್ಯೋ ಹೋಗಪ್ಪ ಹೊಂಡ್ರೆ ಕುತ್ಕೊಂಡು ಸಾಕು, ಹೋಗಿ ಸುತ್ಕೊಂಡ್ ಬರ್ಲಿ, ಅವ್ರು ನೋಡ್ಕೊಂಡ್ ಬರ್ಲಿ ಅನ್ನಂಗೆ. ಇದು ನನಗೂ ಅನ್ವಯಿಸುತ್ತೆ, ಬಿಕಾಸ್ ನಾನು ಆಚೆ ಸುತ್ತಾ ಇಲ್ಲ. ನಿಮ್ಮಲ್ಲಿ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕಂಟ್ರಿ ಆದ್ರೂ ಸುತ್ತಬೇಕು ಅಂತ. ವಿಯೆಟ್ನಾಮ್, ಈಗ ಅದಕ್ಕೆ ದುಬೈ ಹೋಗ್ತಿರಲ್ವಾ, ಹೋಗಿ ಬಂದ್ಬಿಡೋಣ ಅಲ್ವಾ? ಆಮೇಲೆ ನನ್ಗೆ ಆಗಲ್ಲ ಅಲ್ವಾ, ವಯಸ್ಸಾಗ್ಬಿಡುತ್ತೆ ನನಗೆ. ಕೇವ್ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ, ನೋಡೋಣ ಹೇಗಿರುತ್ತೆ ಅಂತ. ನಾನು ಬಾಲಿ ಲಿಟ್ರಲಿ ಕೇರಳ ನಂಗೆ ಬಾಲಿ ಥರನೇ ಫೀಲ್ ಆಗುತ್ತೆ. ಒಂದ್ಸರಿ ಬಾಲಿಗೆ ಒಂದು ಜಾಗ ಹೋಗಿದ್ರೆ ನೆನಪಿದ್ಯಾ? ಸ್ಟೆಪ್ಸ್ ಹತ್ತಿದ್ರಪ್ಪ. ಸೇಮ್ ಇದೇ ಥರ ಇರೋದು ಬಾಲಿ, ಸೇಮ್. ನೀವು ವಯನಾಡಿಗೆ ಬಂದರೆ ಬಾಲಿನೂ ಸೇಮ್ ಹಂಗೆ ಇದೆ. ಇಲ್ಲಿ ನೋಡಿ ಗೈಸ್, ಅದು ಮನೆ ಇದೆ ಒಂದು, ವಿಲ್ಲಾ ಅನ್ಸುತ್ತೆ ಇದು. ಇಲ್ಲೇ ಒಂದು ಕೇವ್ ಇದೆ, ಆ ಕೇವಲ್ಲಿ ಡಿನ್ನರ್ ಇವತ್ತು. ಫೈನಲಿ ಬೆಟ್ಟ ಹತ್ತುತ್ತಾ ಇದೀವಿ ನೋಡಿ. ಇಲ್ಲಿ ಗುಡ್ಡ ಬೆಟ್ಟಗಳು. ಕರ್ನಾಟಕ, ಕೇರಳ, ತಮಿಳ್ನಾಡು ಆ ಕಡೆ. ಅಲ್ಲಿ ಬೆಟ್ಟದ ಮೇಲೆ ನಿಂತಿದ್ದೀವಿ. ದಿಸ್ ಇಸ್ ಕ್ಯಾಲಿಕಟ್. ದಟ್ ಇಸ್ ಕ್ಯಾಲಿಕಟ್. ಓಕೆ ಗೈಸ್ ಇಲ್ಲಿ ನೋಡಿ ಗೈಸ್, ಎಷ್ಟು ಕ್ರೀಪಿ ಜಾಗ ಇದ್ದಂಗಿದೆ. ಅಪ್ಪ ಒಬ್ಬನೇ ಗಿಮ್ನೆ ಬಂದ್ಬಿಟ್ರೆ ನಾನು ಮುಗಿದ ಕತೆ, ಓಡ್ತೀನಿ ಇಲ್ಲಿಂದ. ಏನು ಕತ್ಲಿದ್ಯಪ್ಪ ಇಲ್ಲಿ ನೋಡಿ, ಹೆಂಗಿದೆ ಈ ಜಾಗ. ಶಾ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಇವರು. ನೋಡಿ ಮರಗಳು ಹಾಕಿ, ಬ್ಯಾಂಬೂ ಹಾಕಿ ಸ್ಟೇರ್ಸ್ ಮಾಡೋರು ಅವ್ರೆ. ಅಯ್ಯೋ ಎಷ್ಟು ದೂರನೋ, ತಿಂದು ವಾಪಸ್ ಹೋಗೋಷ್ಟರಲ್ಲಿ ಕಾರ್ವರೆಗೂ ಕರ್ಗೋಗುತ್ತೆ ಅನ್ಸುತ್ತೆ ನಮಗೆ. ಹಾಂ, ಹೌ ಡು ಯು ಸ್ಟೇ ಹಿಯರ್ ಅಲೋನ್? Huh? You're used to it? Yeah. You walk alone here? Yes, sir. They say. Oh, without phone in your hand? Wow. ಫೋನ್ ಇಲ್ಲ ಅವ್ರ ಕೈಲಿ, ಹಂಗೆ ನಡೀತವ್ರು ನೋಡಿ. ಕಷ್ಟನಪ್ಪ. ಪಾಪ ಸುಸ್ತಾಗೋಯ್ತು ಸಂಜು. ನಾವು ಹೋಗ್ತಿರೋ ಕೇವು 8,000 ಹಳೇದಂತೆ. 8,000 ಆಗಿದೆ ಅಂತೆ ಆ ಕೇವ್ಗೆ. 8,000 ವರ್ಷ. ಅದ್ರ ಬರ್ಡೇ ಮಾಡಕ್ಕೆ ಹೋಗ್ತಿದ್ದೀವಿ ನಾವು. ಅಯ್ಯಪ್ಪ, ಇಲ್ಲಿಗೆ ಬಂದ್ವಿ ಗೈಸ್. ಎಲ್ಲೋ ಬಂದ್ವಿ. ಇವತ್ತು ಹೋಗ್ಬಿಡ್ತೀನ ನೀನು? Where is the cave? A cave is that side, sir. Back side? See, that's a rock. That's a shape on the sunlight. Shaped. Sheeped? Sheeped? ಅದು ಶೇಪ್ ಆಗಿದೆ ಅಂತ ಹೇಳ್ತಾರೆ ಮೊದಲೇ. Oh, that is only shaped. That only shape happened, guys. Okay? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗೋಯ್ತು. ಅವ್ರು ಹೇಳ್ತವ್ರೆ, ನಾವು ಗೆಸ್ ಮಾಡ್ತಾ ಇದ್ದೀವಿ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತವ್ರೆ ಅಂತ. ಗೈಸ್ ಇಷ್ಟೆಲ್ಲ ಹತ್ತಿದ್ಮೇಲೆ ಅಣ್ಣ ಇವಾಗ ಹೇಳ್ತವ್ರೆ, ನೀವು ಕಾರಲ್ಲಿ ಬರ್ಬೋದಿತ್ತು ಇಲ್ಲಿವರೆಗೂ ಅಂತ. ಇವಾಗ ಕಾಣ್ತಾನಿಲ್ಲ ಶಾ. ಹಾಂ ಬನ್ನಿ ಗೈಸ್, ಕೇವ್. ಓ ಶಾ ಕೇವ್ ಶಾ ಇದು ಗೈಸ್, ಕೇವ್. ಓ ಕ್ರೇಜಿ ಗೈಸ್. ವಾವ್, ಯು ವಿಲ್ ಆನ್ ದ ಲೈಟ್ಸ್, ಕ್ಯಾಂಡಲ್ಸ್. ಕ್ರೇಜಿ ಇರುತ್ತೆ. ಕ್ಯಾಂಡಲ್ಸ್ ಎಲ್ಲ ಹಚ್ಚಿರ್ತಾರೆ, ಮಜಾ ಇರುತ್ತೆ ಶಾ. ನಾನು ಗರ್ಲ್ ಫ್ರೆಂಡ್ ಬರ್ಡೇ ಮಾಡಿದೆ ರೀಸೆಂಟಾಗಿ. ಅವಾಗ ಈ ಥರನೇ ಕ್ಯಾಂಡಲ್ಸ್ ಇದೆ ನನ್ನ ತಲೆಯಲ್ಲಿ ಇದ್ದಿದ್ದು, ಬಟ್ ಫೈನಲ್ ಇವಾಗ ಆಗ್ತಾಯಿದೆ ಅದೇ. 300 ಕ್ಯಾಂಡಲ್ಸ್. ಕ್ಯಾನ್ ಯು ಮೇಕ್ 305? ಓಕೆ, ಮಜಾ ಇದೆ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಗೆಟ್ ರೆಡಿ? 1 hour. 1 hour?
ಓಕೆ ಗೈಸ್, ಇಡೀ ವಯನಾಡಲ್ಲಿ ಇಲ್ಲಿ ಮಾತ್ರ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋದಂತ ನೋಡಿ. ನ್ಯಾಚುರಲ್ ಕೇವ್ ಇದು, ಮ್ಯಾನ್ ಮೇಡ್ ಅಲ್ಲ, ನ್ಯಾಚುರಲ್ ಆಗಿರೋ ಕೇವ್ ನೋಡಿ. ಈ ಕಲ್ ಮೇಲೆ ಈ ಬೆಟ್ಟ ನಿಂತಿರೋದು. ಈ ಕಲ್ಲೆಲ್ಲ ಕುಸಿತು ಅಂದ್ರೆ ಸಂಜಯ್ ನಾವೆಲ್ಲ ಕುಸಿದ್ಬಿಡ್ತೇವೆ ನೋಡಿ. ಫುಲ್ಲು ನೋಡಿ, ಇದೆಲ್ಲ ಈ ಕಲ್ ಮೇಲೆ, ಆ ಕಲ್ ಮೇಲೆ ಸಿಮೆಂಟ್ ಹಾಕಿದ್ದಾರೆ. ಇದ್ರ ಮೇಲೆಲ್ಲ ನಿಂತಿದೆ ನೋಡಿ ಕಲ್ಗಳು. ಈ ಬೆಟ್ಟ ಯಪ್ಪ ಸೊ ಇಲ್ಲಿ ನೋಡು, ಇಲ್ಲಿ ಈ ಚಿಕ್ಕ ಕಲ್ ಮೇಲೆ ಈ ಕಲ್ಲು, ಇದ್ರ ಮೇಲೆ ದೊಡ್ಡ ಕಲ್ಲು. ಈ ಚಿಕ್ಕ ಕಲ್ಲು ಅಲ್ಲಾಡ್ಸಿದ್ರೆ ದಿಸ್ ವಿಲ್ ಫಾಲ್. ನೋ ಹ್ಞೂ ಅನ್ನಿ ವಿಡಿಯೋಗೋಸ್ಕರ ಸುಮ್ಮನೆ. ಎಷ್ಟು ಜನ ಇದೀವಿ? 1 2 3 4 5 6 7 8 9. ಓಕೆ, ಯು ಆಲ್ಸೋ 9. ನೋ ಓಕೆ, ಬನ್ನಿ ಗೈಸ್ ಹೋಗೋಣ. ನೋಡಿ ಇಲ್ಲೆಲ್ಲ ಕ್ಯಾಂಡಲ್ಸ್ ಹಾಕಿದ್ದಾರೆ. ಇದೆಲ್ಲ ನಿಮಗೆ ಹಚ್ಚಿದ್ಮೇಲೆ ಗೊತ್ತಾಗುತ್ತೆ, ಈಗಲೇ ಬೇಡ. ಸರ್ಪ್ರೈಸ್, ವೇಟ್ ಫಾರ್ ಇಟ್. ನೋಡಿ ಗೈಸ್ ಬೆಟ್ಟ. ಅಯ್ಯೋ ಕಾಣೋದಿಲ್ಲ, ಲೈಟ್ ಇಲ್ಲ ಗೈಸ್. ನಮ್ಮ ಬಾಯ್ಸ್ ಲೈಟ್ ತಂದಿಲ್ಲ ಇವತ್ತು. ಹಾಂ ನೋಡಿ ಗೈಸ್, ನೋಡಿ ಗುಹೆ ಒಳಗಿಂದ 1840 ಥರ ಬಾ. ಸೈಲ್ ನೀನ್ ಬಾ. ಹಾ ಏನೋ ಮಾಡ್ತಾವ ಗೈಸ್. ಈ ಕತೆ ಏನು ಅಂದ್ರೆ, ಇಷ್ಟು ಮೇಲೆ ಬಂದಿದ್ದೀವಿ. ಈಗ ಕಾರ್ ತಗೊಂಡು ಅವ್ರನ್ನ ಕೂರಿಸ್ಕೊಂಡು ಮತ್ತೆ ಒಂದು ಚೂರು ಮೇಲೆ ಬಂದ್ರೆ ಅವ್ರು ಹತ್ತೋ ಪರಿಸ್ಥಿತಿ ಇರಲ್ಲ. ನಮ್ಮ ಥರ ಹಚ್ಕೊಂಬರ್ಬೇಕು ಅವರು. ನಾವೀಗ ಮತ್ತೆ ಇಳಿಬೇಕಲ್ಲ ಅನ್ನೋ ನೋವು. ನನ್ನ ಕೇಳಾಗಲ್ಲಪ್ಪ, ಬಟ್ ಫ್ಯಾಮಿಲಿ ಕೆಳಗಿದೆ, ಹೋಗ್ಲೇಬೇಕು. ಬಟ್ ಬರಪ್ಪ ಭಾಷಾ, ಅವನಲ್ಲೇ ಒಬ್ಬನೇ ಇರ್ಲಿ. ಕ್ಯಾನ್ ಯು ಆಫ್ ಆಲ್ ದ ಲೈಟ್ಸ್ ಹಿಯರ್ ಅಂಡ್ ವಿ ಆಲ್ ವಿಲ್ ಗೋ ಡೌನ್. ದಿಸ್ ಗೈ ನೀಡ್ಸ್ ಟು ಸ್ಟೇ ಹಿಯರ್ ಅಲೋನ್. ಒಬ್ಬನೇ ಇರು ಮಗನೇ, ಒಬ್ಬನೇ ಇರ್ತೀಯ. ನಾನು ಕೆಳಗೆ ಹೋಗಿ ಲೈಟ್ ಆಫ್ ಮಾಡಿಸ್ತೀನಿ, ನೋಡ್ತೀಯ ನೀನು? ಎಲ್ಲ ಲೈಟ್ ಆಫ್ ಆಗುತ್ತೆ. ಇದೇ ಮಾತು ನಡಿ. ಆಯ್ತು ಪರವಾಗಿಲ್ಲ, ಬಂದ್ರೆ ಬಂದ್ಬಿಡು ಜೊತೆಗೆ. ಕಾರ್ಡಿಯೋ ಕಣೋಲೇ, ಅವ್ರನ್ನ ಕರ್ಕೊಂಡು ಕಾರಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಕೂರ್ಸೋದು. ಬನ್ನಿಗೆ ಅವ್ರನ್ನೆಲ್ಲ ಕಾರಲ್ಲಿ ಕರ್ಕೊಂಡ್ ಬಂದು ಮೆಟ್ಲದ್ದೇ ಇರೋ ತರ ಮಾಡಿ ಇಲ್ಲಿ ಕೂರ್ಸೋಣ ಬನ್ನಿ. ತರತರಾದ ಮರಗಳು ನೋಡಿರ್ತೀರ, ಆದ್ರೆ ಸೈಡು ಈತ ತರತರಾದ ಮರಗಳು ನೋಡಿರ್ತೀರಾ, ಬೇರ್ಗಳು ನೋಡಿರ್ತೀರಾ. ಇದು ನೋಡಿ ಗೈಸ್, ಮರ ಫುಲ್ಲು ಬೇರು. ಕ್ರೇಜಿ ಅಲ್ಲ ಶಾ? ಮರ ಫುಲ್ಲು ಬೇರು ಗೈಸ್. ಫೈನಲಿ ಈಗ ನಮ್ಮ ಮನೆಯವ್ರನ್ನೆಲ್ಲ, ಪಪ್ಪ ಫಸ್ಟ್ ಟೈಮ್ ಕೇವ್ ಒಳಗೆ ಡಿನ್ನರ್ ಮಾಡ್ತಿದ್ದೀರಿ ಏನು ಅನಿಸ್ತದೆ? ಹೋಗ್ಬಿಟ್ಟು ಡಿನ್ನರ್ ಮುಗಿಸ್ಬಿಟ್ಟು ಮಾತಾಡೋಣ ಬನ್ನಿ. ಡಿನ್ನರ್ ಮುಗಿಸಿ ಮಾತಾಡೋಣ ಬನ್ನಿ ಗೈಸ್. ಲುಕ್ ಅಟ್ ದ ಪ್ಲೇಸ್ ಗೈಸ್, ಲುಕ್ ಅಟ್ ದ ಪ್ಲೇಸ್ ಗೈಸ್. ಏನು ಕಾಣ್ತಾ ಇದೆ ನೋಡಿ, ಡ್ರೀಮ್. ಗೈಸ್, ನಾವು ಅಪ್ಪ ಅಮ್ಮದೊಂದು ವಿಡಿಯೋ ಮಾಡ್ತಾ ಇದೀವಿ. ಬಾರಾಣಿ ಅಂತವ್ರು ನಮ್ಮಂಗೆ ನಾವು ಅಪ್ಪ ನೋಡಿ. ಒಂದು ಚೇರ್ ಎಲ್ಲ ಮಾಡಿರ್ತಾರೆ ಕೇವ್ ಒಳಗೆ ಕೂತ್ಕೊಳ್ಳೋಕೆ, ಚೇರ್ ತರ ಒಂದು ಶೇಪ್. ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಇನ್ನೂ ಇದೆ. ವಾವ್. ಗೈಸ್ ಡಿನ್ನರ್ ಸ್ಟಾರ್ಟ್. ಗೈಸ್ ಊಟ ಬರ್ತಾನೆ ಇದೆ, ಬಟ್ ಇಲ್ಲಿ ಟೇಬಲಲ್ಲಿ ಜಾಗನೇ ಇಲ್ಲ. ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ನೋಡಿ ಏನು ಸಕ್ಕದ ಕಂಡಿದೆ ಫ್ರೇಮು. ಹಿಂದೆಗಡೆ ಒಂದು 500-300 ಕ್ಯಾಂಡಲ್ಸ್ ಇದೆ ಅನ್ಸುತ್ತೆ. ಎಷ್ಟಿದೆ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳ್ತೀನಿ. ಕುಕ್ಕುಂಬರ್ ಎಲ್ಲ ಬಂದಿದೆ. ಕೆನ್ ಯು ಜಸ್ಟ್ ಆ್ಯಡ್ ಕುಕ್ಕುಂಬರ್? ಟೇಬಲ್ ಇಂದ ಎತ್ಬಿಟ್ಟು ಇಲ್ಲಿ ಹಾಕೊಂಡು ತಿಂತಾವ್ ನೋಡಿ. ಮದ್ವೆ ಬಂದಂಗೆ ಇಲ್ಲಿ ತಿಂತಾವ್ ಇವನು. ವಾಟ್ ಇಸ್ ದಿಸ್? ಫ್ರೂಟ್ ಸಲಾಡ್ ಗೈಸ್. ನಮ್ಮ ಅಮ್ಮ ಫೋಟೋ ಹಿಡಿ ಅಂತ ಇವನಿಗೆ ಹೇಳಿದ್ರೆ ಇವನು ಟ್ರಿಪ್ಗೆಲ್ಲ ಹೋಗ್ತಾವ್ ಕೊಡೋ. ಗೈಸ್ ನಾನೊಂದು ವಿಷಯನ ನೋಡಿದೆ, ಇಲ್ಲಿ ಕಲ್ಲು ಎಲ್ಲ ನೋಡಿ, ಇದು ಕಲ್ಲಲ್ಲ, ಇದು ಸಿಮೆಂಟಲ್ಲಿ ಮಾಡಿರೋದು ಅಂತ. ಅಯ್ಯಪ್ಪ ಬಿದ್ದೋಗ್ಬಿಟ್ಟೆ ನೋಡಿ. ಇದೆಲ್ಲ ಸಿಮೆಂಟಲ್ಲಿ ಇಲ್ಲ, ಕಲ್ಲೇ ಕೆತ್ತಿರೋದಾ?
ಕಲ್ಲು ಕೆತ್ತಿರೋದು ಅನ್ಸುತ್ತಲ್ಲ ಶಾ ಕಲ್ಲು ಕೆತ್ತಿರೋದು ಅನ್ಸುತ್ತೆ ಇದು ಕ್ಯಾಂಡಲ್ ಇಡೋ ಥರ ಕೆತ್ತಿರೋದು ನೋಡಿ ಒಂದಷ್ಟು ಸಿಮೆಂಟ್ ಹಾಕಿದ್ದಾರೆ ಗೈಸ್ ವೆರಿ ಡ್ರೀಮಿ ಪ್ಲೇಸ್ ತುಂಬ ಚೆನ್ನಾಗಿದೆ ವೈಬ್ ಒಂಥರ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತುಂಬ ಸಂಜೆ ಬಿಡ್ತಾ ಇಲ್ಲ ಅವನ ಕೈಲಿ ವಿಡಿಯೋ ಮಾಡಿಸ್ತವ್ರೆ ನೋಡಿ ಗೈಸ್ ವಿಡಿಯೋ ಮಾಡಿಸ್ತವ್ರೆ ನಮ್ಮ ಫಸ್ಟ್ ಇಲ್ಲೇ ಇದ್ದಿದ್ದು ಕೇವಲ್ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ. ನಮ್ಮ ಚಿಕ್ಕ ವಯಸ್ಸಲ್ಲಿ ಕೇವಲ್ ಇದ್ದಿದ್ದು ಅಂತೆ ಜಂಗಲ್ ಕಿಶೇರ್ ಜಂಗಲ್ ನಮ್ಮ ತಾತ ಹುಲಿ ಅಂತೆ. ಸಿಂಹನ ಹುಲಿನ? ಸಿಂಹನ ಸಿಂಹ. ನಮ್ಮ ತಾತ ಹೆಸರು ಟೈಗರ್ ಭಾಷಾ. ಸಿಂಹ ಅಂತ ಇಟ್ಟಿರೋದು ನಾವು ತಾತ ಸಿಂಹ. ಅದಕ್ಕೆ ನೋಡ್ತಾ ಇರ್ತೀವಿ ಸಿಂಹ. ಗೈಸ್ ಫೈನಲಿ ಊಟ ಮುಗೀತು, ಹೊರಟಿದ್ದೀವಿ. ಎಲ್ಲ ಇಲ್ಲೇ ಇದೆ. ಒಂದಷ್ಟು ಪಾರ್ಸಲ್ ಮಾಡಿಸ್ಕೊಂಡು, ಯಾಕಂದ್ರೆ ತಿನ್ನಕ್ಕೆ ಆಗಿಲ್ಲ. ಒಂದೇ ಒಂದು ಚಪಾತಿ ತಿಂದಿದ್ದು ಹೊಟ್ಟೆ ತುಂಬಿಡ್ತು. ಅದಕ್ಕೆ ಎಲ್ಲ ಪಾರ್ಸಲ್ ಮಾಡ್ಕೊಂಡು ರೂಮ್ಗೆ ಹೋಗ್ತೀನಿ ನಾನು ಅಂದ್ಕೊಂಡು. ಹೆಚ್ಚು ಇಲ್ಲಿ ಕ್ಯಾಂಡಲ್ ಇರೋದಕ್ಕೆ ರೂಮ್ ಫುಲ್ ಬೆಚ್ಚಗಿದೆ, ಆಚೆ ಹೋದ್ರೆ ಚಳಿ ಇದೆ. ಗೈಸ್ ನೀವು 5 ಸ್ಟಾರ್ ಹೋಟ್ಲು ಯಾವ್ಯಾವ್ದೋ ಹೋಟ್ಲುಗಳಲ್ಲಿ ಡಿನ್ನರ್ ನೋಡಿರ್ತೀರಾ. ಕೇವ್ ಡಿನ್ನರ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಫೋನ್ ಅಲ್ಲ, ಅವ್ರದ್ದು ಇಡೀ ಸಾಂಗ್ ಹಾಕಕ್ಕೆ ಇಟ್ಟಿರೋದು. ಅಲ್ಲ ರಿಯಾನ್ ಅವ್ರೆ, ಹೆಂಗಿತ್ತು ಕೇವ್ ಡಿನ್ನರ್? ಸೂಪರ್ ಆಗಿದೆ, ಹಾ ಡಿಫ್ರೆಂಟ್. ಆಮೇಲೆ ಇಲ್ಲಿ ನೋಡಿ, ಅಲ್ಲೆಲ್ಲಿ ನೋಡ್ತೀರಾ ಡೆಕೋರೇಷನ್. ಆಮೇಲೆ ಈ ತರ ಕೇಜ್ ಅಲ್ಲಿ, ಕೇಜ್ ಅಲ್ಲ ಕೇವ್, ಸಾರಿ ಕೇವ್ ಅಲ್ಲಿ ಈ ತರ ಕ್ಯಾಂಡಲ್ಸ್ ಹಾಕಿ ಡಿನ್ನರ್ ಆಸಮ್. ಡ್ರೀಮಿ ಎಕ್ಸ್ಪೀರಿಯನ್ಸ್. ಓಕೆ ಸಿಸಿ ಅವರೇ, ಅಲ್ಲಿ ಬನ್ನಿ, ಹಿಂದೆ ಬನ್ನಿ. ನೀನ್ ಹಿಂದೆ ಹೋಗು. ಹೆಂಗಿತ್ತು? ಸಖತ್ತಾಗಿತ್ತಪ್ಪ. ಫಸ್ಟ್ ಟೈಮ್ ನೋಡ್ತಾ ಇರೋದು. ಪೂಜಾ ಮಿಸ್ ಮಾಡ್ಕೊಂಡ? ಹೌದು, ವ್ಯಾಲೆಂಟೈನ್. ಅವ್ರ ಮ್ಯಾರೇಜ್ ಆದ್ಮೇಲೆ ಇಲ್ಲಿ ಕರ್ಕೊಂಡ್ ಬರ್ತಾನೆ. ವ್ಯಾಲೆಂಟೈನ್ ಇದ್ರೆ ಇಲ್ಲಿ ಮಾಡ್ಬೋದು. ಸಖತ್ತಾಗಿದೆ ಕರ್ಕೊಂಡ್ ಬರ್ತೀಯಾ? ನನ್ನ ಫ್ಯಾಮಿಲಿನ ಎಲ್ಲ ಕರ್ಕೊಂಡ್ ಬರ್ತೀನಿ. ಫ್ಯಾಮಿಲಿಗೆಲ್ಲ ಕಣೋ, ನಿನ್ನ ಹೆಂಡತಿ ಕರ್ಕೊಂಡ್ ಬಾರು. ಎಲ್ಲ ಕರ್ಕೊಂಡು ಹೋಗೋಣ. ಅಯ್ಯೋ, ಅವಳು ಒಬ್ಳನ್ನೇ ಕರ್ಕೊಂಡು ಹೋಗಿ ಏನ್ ಮಾಡೋಣ? ಒಬ್ಳಿಗೆ ಕರ್ಕೊಂಡ್ ಬರ್ತೀಯ ನೀನು? ಬಾ ಎಲ್ಲ ಗೈಸ್ ನಾವು ಅಪ್ಪ ಹೋಗ್ಬಿಟ್ರು, ಕೆಳಗಿದ್ದಾರೆ. ಬನ್ನಿ, ಅದು ಒಂಚೂರು ಲಾಸ್ಟ್ ಸಾರಿ ತೋರಿಸ್ಬಿಡ್ತೀನಿ ನಿಮಗೆ. ಮತ್ತೆ ಇಲ್ಲಿ ಬರ್ತೀವೋ ಇಲ್ವೋ ನೋಡಿ. ಸಖತ್ತಾಗಿದೆ ಜಾಗ. ವಾವ್, ವೆರಿ ನೈಸ್. ಟುಮ್ ಹೆಂಗಿತ್ತು ಕೇವ್ ಡಿನ್ನರ್? ಸಖತ್ತಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿತ್ತು. ಆಮೇಲೆ ಡಿಫ್ರೆಂಟ್ ಆಗಿ ಅನಿಸಿದ್ದು, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಆಮೇಲೆ ಈ ಥರ ಒಂದು ಮ್ಯಾಟ್ರ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಯಾರು ಕರ್ಕೊಬರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ನೋಡೋಣ ಫ್ಯೂಚರಲ್ಲಿ. ಅಂದರೆ ಕರ್ಕೊಂಬರೋರು ವರ್ತಿರ್ಬೇಕು. ಯಾರು ಅಂತ ಇನ್ನೂ ಅಲ್ಲ, ವರ್ತಿರ್ಬೇಕು ಕರ್ಕೊಂಬಂದ್ರೆ ಅವ್ರಿಗೆ. ಕರ್ಕೊಂಬರೋರು ಗೊತ್ತಿರ್ಬೇಕು ಅಂತ ಕಣೋ. ವರ್ತಿರ್ಬೇಕು ಅಂಥವ್ರನ್ನ ಕರ್ಕೊಂಬರ್ಬೇಕು. ಬಿಕಾಸ್ ದಿಸ್ ಇಸ್ ಬೆಸ್ಟ್ ಪ್ಲೇಸ್. ನಾವು ಬೆಸ್ಟ್ ಪರ್ಸನ್ ಜೊತೆ ಬರಬೇಕು. ಓಕೆ ಓಕೆ. ಹಾಂ, ಯಾಕೆ ಹಿಂಗೆ ಮಾಡ್ತಾರೆ ಇಂಥವೆಲ್ಲ ಯಾರು ಸೇರಿಸ್ತಾರೆ? ಇದನ್ನ ಆರಿಸ್ತೀನಿ ನೋಡಿ. ಗೈಸ್ ಇದೆಲ್ಲ ಆರ್ಸನ ಅನ್ಕೊಂಡೆ, ಬಟ್ ಪಾಪ ಅವ್ರು ಇನ್ನೂ ಟೇಬಲ್ ಎಲ್ಲ ಕ್ಲೀನ್ ಮಾಡಬೇಕು. ನನ್ನಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಲೆಟ್ಸ್ ಗೋ. ಫೈನಲಿ ಡಿನ್ನರ್ ಮುಗಿಸಿ ಹೋಗ್ತಾ ಇದೀವಿ. ವೈ ಶುಡ್ ಲೇಡೀಸ್ ಹ್ಯಾವ್ ಆಲ್ ದ ಫನ್ ಅಂತ ನಾನು ಇವನು ಒಂದು ಲಿಪ್ ಬಾಮ್ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀವಿ. ಹುಡುಕ್ಬೇಕು, ಕಷ್ಟ ಆಗಲ್ವಾ? ತುಂಬಾ ಸಲ ಆಗಿದೆ. ಕನ್ಫ್ಯೂಸ್ ಆಗಲ್ವಾ? ಪಾಕೆಟಲ್ಲಿ ಕೈ ಹಾಕ್ದು ಕನ್ಫ್ಯೂಸ್ ಆಗಲ್ವಾ? ಹಿಂಗೆ ಕಮ್ ಬ್ಯಾಕ್ ರೆಡಿ. ಗೈಸ್ ಅವ್ನು ಬಿದ್ದ, ನಮ್ಮಿಬ್ಬರು ನಗು ತಡಿಯಕ್ಕಾಗ್ತಿಲ್ಲ. ನಾವೇನ್ ಮಾಡೋಣ? ಕಡ್ಡಿ ಕಣ ಬಂದಿದ್ದೀನಿ. ಏನೋ ಬಿದ್ಬಿಟ್ಟೇನೋ? ಹೆಂಗೆ ಅಲ್ಲೆಲ್ಲ ಇದು ಡೌನ್ ಐತೆ, ನಂಗೆ ಗೊತ್ತಿಲ್ಲ. ಡೌನ್ ಐತಂತೆ. ಗೈಸ್ ಫೈನಲಿ ಡಿನ್ನರ್ ಮುಗೀತು, ಮನೆಗೆ ಹೋಗೋಣ ಬನ್ನಿ. ಗೈಸ್ ನಮ್ಮಪ್ಪ ಕೂತವ್ರೆ. ಒಂದ್ ಸೆಕೆಂಡ್ ಸೌಂಡ್ ಬಂತು. ಹೇಳಾದ್ರೂ ಹೇಳಲ್ಲ ಸಾಹಿಲ್, ಅಟ್ಲೀಸ್ಟ್ ಹೇಳೋದು ಅಂತ. ಆರಾಮಾಗಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಯಾವ್ದೋ ವೈಬಲ್ ಇದ್ರು, ಪುರ್ ಅಂತ ಬಿಟ್ರು. ಕೆಂಗೇರಿ ಮೂವಿ ಸ್ಮೆಲ್ ಬರ್ತೈತಲ್ಲ. ಪಾಪ ನಿಜ ಹೇಳಿಪ್ಪ, ನಿಮ್ದು ಫಾಗು, ನಿಮ್ದೆ ಆಕ್ಸೇನಾ? ಇನ್ನು ಮೂಗು ಮುಚ್ಕೊಂಡವ್ರು ನಮ್ಮ ಅಪ್ಪ.
ಹೊಡೆದಿಲ್ಲಿದ್ದ ಬಿಟ್ಟ ಡೈಲಾಗ್ ಏನ್ ಹೇಳಿದ್ರಿ ಹೇಳಿ ಪುರ್ರು ಅಂತ ಬಿಡ್ತಾನೆ ಅವನು. ಲೋಡ್ ಮಾಡೋದು ಗ್ಯಾಸ್ ಬಿಡೋದು, ಲೋಡ್ ಮಾಡೋದು. ತಿಂದೇ ಇಲ್ವಂತ ಏನು ತಿಂದೇನೆ ಇಷ್ಟು ಬಿಡ್ತಾವನೆ. ಪೊಸಿಷನ್ ನೋಡಿ ಹೆಂಗ್ ಪೊಸಿಷನ್ ನೋಡಿ ಹೆಂಗ್ ಕೂತವನೆ. ಫ್ರೀ ಆಗಿ ಬಿಡ್ಬೇಕಲ್ವಾ? ಕೆಟ್ಟು ವಾಸನೆ ಅವನ ಹತ್ರ. ನನ್ನ ಔಟ್ಫಿಟ್ ತಂದಿರಲಿಲ್ಲ ನೋಡಿ, ಯಾವುದೋ ಶೂಸು, ಯಾವುದೋ ಪ್ಯಾಂಟು, ಯಾವುದೋ ಶರ್ಟ್ ಹಾಕೊಂಡು ಓಡಾಡ್ತಿದ್ದೀನಿ. ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆ ಒಂದು ಐಟಮ್ ತಂದಿದ್ದೀನಿ. ಫೈನಲಿ ನಾವು ವಾಪಸ್ ರೆಸಾರ್ಟ್ ರೀಚ್ ಆಗಿದ್ದೀವಿ. ನಾನು ನನ್ನ ಲೈಫಿನ ಒಂದು ದೊಡ್ಡ ಸ್ಟೆಪ್ ಅಲ್ಲಿ ಒಳ್ಳೆ ಸ್ಟೆಪ್, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಕ್ ಹೋಯ್ತಾನೆ. ಡಿಸ್ಕಷನ್ ಟೈಮ್. ಬನ್ನಿ, ಇದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಬೈ. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.